ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಅತ್ಯದ್ಭುತವಾದಂಥ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಅಂತೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೂದಲು ಉದುರೋದು ಪ್ರತಿಯೊಬ್ಬರದು ಒಂದು ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಯಾರನ್ನೇ ಕೇಳಿದ್ರು ಕೂದಲು ಉದುರ್ತಾ ಇದೆ. ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ. ಹಾಗೆ ಉದುರಿ ಉದುರಿ ತುಂಬಾ ತೆಳುವಾಗಿದೆ, ತುಂಬಾ ಹೊಟ್ಟಾಗಿದೆ. ಹೊಟ್ಟು ಇರೋದ್ರಿಂದ ಬುಡ ಸಮೇತನೇ ಕೂದಲು ಕೀಳುತ್ತಾ ಇದೆ. ಹೀಗೆ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳನ್ನು ಹೇಳ್ತಾನೆ ಇರ್ತಾರೆ. ಕೂದಲು ಉದುರೋ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗೆಯೇ ಕೂದಲು ತುಂಬ ಅಂದರೆ ತುಂಬಾ ರಫ್ ಆಗಿದೆ, ಸ್ಮೂತ್ ಇಲ್ಲ, ಕೂದಲು ಶೈನ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇವತ್ತು ತೋರಿಸ್ತಾ ಇರೋ ಈ ಹೇರ್ ರೆಮಿಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನು ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೆಂತ್ಯ ಕಾಳುಗಳನ್ನ ತಗೊಂಡಿದ್ದೀನಿ. ನಮ್ಮ ಕೂದಲು ಯಾಕೆ ಇಷ್ಟು ಉದುರ್ತಾ ಇದೆ, ನಮ್ಮ ಕೂದಲು ಬುಡ ಸಮೇತನೇ ಕೂದಲು ಕೀಳ್ತಾ ಇದೆಯಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಹಲವಾರು ಸಮಸ್ಯೆಗಳಿರ್ಬೋದು. ಕೆಟ್ಟ ಜೀವನ ಶೈಲಿ ಇರ್ಬೋದು, ಹಾಗೆ ಕೆಟ್ಟ ಆಹಾರ, ನಾವು ತಿಂತಾ ಇರೋ ಆಹಾರ ಕೂಡ ಸರಿ ಇಲ್ಲ, ಮಾಲಿನ್ಯ, ಧೂಳಿನ ಸಮಸ್ಯೆಯಿಂದನೂ ಕೂಡ ಕೂದಲು ಉದುರ್ತಾನೆ ಇರುತ್ತೆ. ಇದು ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಚರ್ಮದ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಕೂದಲದ ಮೇಲೂ ಕೂಡ ತುಂಬಾನೇ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಕೂದಲು ತುಂಬಾನೇ ಉದುರ್ತಾ ಇದೆ ಅಂತ ನಾವೇನ್ ಮಾಡ್ತೀವಿ, ಶಾಂಪೂಗಳನ್ನ ಬಳಸ್ತೀವಿ, ವಿವಿಧ ತರಹದ ಶಾಂಪೂಗಳನ್ನ ಬಳಸ್ತೀವಿ. ಹಾಗೆಯೇ ವಿವಿಧ ತರಹದ ಹೇರ್ ಆಯಿಲ್ಗಳನ್ನ ನಾವು ಬಳಸ್ತೀವಿ. ಆದರೆ ಅದರಿಂದ ಯಾವುದೇ ರೀತಿಯ ರಿಸಲ್ಟು ನಮಗೆ ಸಿಗಲ್ಲ. ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ಮನೆಯಲ್ಲೇ ಸಿಂಪಲ್ ಆಗಿ ಮನೆಯಲ್ಲಿ ಹೇರ್ ರೆಮಿಡಿನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೆಂತ್ಯ ಕಾಳುಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳಿದೆ. ಅಂದ್ರೆ ನಮ್ಮ ಕೂದಲಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಒದಗಿಸುತ್ತೆ ಈ ಮೆಂತ್ಯ ಕಾಳು. ಇದನ್ನ ಕೇವಲ ಅಡುಗೆಗೆ ಮಾತ್ರ ಬಳಸದೇನೆ ನಮ್ಮ ಕೂದಲಿಗೂ ಕೂಡ ನಾವು ಬಳಸ್ತಾ ಬಂದ್ರೆ ನಮ್ಮ ಕೂದಲು ತುಂಬಾನೇ ಕಪ್ಪಾಗುತ್ತೆ. ಎಷ್ಟೇ ಬಿಳಿ ಕೂದಲಾದ್ರೂ ಕೂಡ ಇದನ್ನ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಆಯಿಲ್ ತರ ನಾವು ಉಪಯೋಗಿಸ್ಬೋದು, ಇಲ್ಲ ಪೇಸ್ಟ್ ತರ ನಾವು ಉಪಯೋಗಿಸ್ಬೋದು. ಹಾಗೆ ನಾವು ಮೆಂತ್ಯ ಕಾಳುಗಳನ್ನ ಕುದಿಸ್ಕೊಂಡು ಅದರ ನೀರನ್ನು ಕೂಡ ನಾವು ಹಚ್ಕೊಳ್ತಾ ಬರೋದ್ರಿಂದ ಅತ್ಯದ್ಭುತವಾದಂತಹ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ನಮ್ಮ ಕೂದಲಿಗೆ ಸಂಬಂಧಿಸಿದ ಹಾಗೆ ಕೂದಲಿನ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ರಾಮಬಾಣವಾಗಿ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಗಳಿದೆ. ವಿಟಮಿನ್ ಎ ಇದೆ, ವಿಟಮಿನ್ ಕೆ ಇದೆ, ವಿಟಮಿನ್ ಸಿ ಇದೆ. ಹಾಗೆಯೇ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ. ಹಾಗೆ ಫೋಲಿಕ್ ಆಮ್ಲ ಕೂಡ ಹೆಚ್ಚು ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ಪೋಷಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದರಲ್ಲಿ ಕಬ್ಬಿಣದಂತಹ ಅನೇಕ ಪೋಷಕಾಂಶಗಳು ಇರೋದ್ರಿಂದ ಬರೀ ಈ ಮೆಂತ್ಯ ನೀರನ್ನು ನಾವು ಬಳಸ್ತಾ ಬರೋದ್ರಿಂದ, ಈ ಮೆಂತ್ಯ ಪೇಸ್ಟನ್ನು ನಾವು ಬಳಸ್ತಾ ಬರೋದ್ರಿಂದ, ಹಾಗೆ ಮೆಂತ್ಯನ ಕೊಬ್ಬರಿ ಎಣ್ಣೆಯಲ್ಲಿ ಹಾಗೆ ಕುದಿಸ್ಕೊಂಡು ನಾವು ಹಚ್ಕೊಳ್ತಾ ಬರೋದ್ರಿಂದ ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಲವಂಗಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಲವಂಗ ಕೂಡ ಹಾಗೆಯೇ ಇದನ್ನು ಕೇವಲ ಅಡುಗೆಗೆ ಮಾತ್ರ ಅಲ್ಲದೆ ನಮ್ಮ ಕೂದಲಿಗೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಲವಂಗ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸುತ್ತೆ ಈ ಲವಂಗ. ಹಾಗೆಯೇ ಎಲ್ಲಿ ಕೂದಲು ಉದುರಿರುತ್ತೋ ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಅಲ್ಲಿನೂ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲವಂಗಗಳನ್ನು ನಾವು ಅವಾಗವಾಗ ಬಳಸ್ತಾ ಬರೋದ್ರಿಂದ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಈ ಲವಂಗಗಳು ಕೂದಲಿನ ಬೇರುಗಳನ್ನು ಬಲಪಡಿಸುವ ಶಕ್ತಿಯನ್ನು ಪಡೆದುಕೊಂಡಿವೆ. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲ ಬೇರುಗಳು ಕೂಡ ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ಕೂದಲು ಉದುರ್ತಾ ಇರಲಿ, ಈ ಲವಂಗದ ಎಣ್ಣೆಯನ್ನಾಗಲಿ ಇದರ ಲವಂಗದ ನೀರನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ಕೂದಲ ಉದುರುವಿಕೆಯನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ಹಾಗೆಯೇ ತುಂಬ ಅಂದರೆ ತುಂಬಾ ತಲೆಹೊಟ್ಟೆ ಇರುತ್ತೆ. ತುಂಬ ತಲೆಹೊಟ್ಟಿನಿಂದ ಕೂದಲುಗಳೆಲ್ಲ ಕಿತ್ತು ಬರ್ತಾ ಇರುತ್ತೆ. ಆ ಕೂದಲು ಉದುರೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಲವಂಗಗಳನ್ನು ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಮ್ಮ ತಲೆಯ ಕೆರೆತ, ಹಾಗೆ ನೆತ್ತಿಯ ಕೆರೆತ ತುಂಬ ಇರುತ್ತೆ. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಆ ಕೆರೆತವನ್ನೆಲ್ಲ ನಾವು ದೂರ ಮಾಡ್ಕೋಬಹುದು. ಹಾಗೆ ಹೊಸ ಕೂದಲು ಕೂಡ ಬೆಳವಣಿಗೆಯನ್ನು ನಾವು ಮಾಡ್ಕೋಬಹುದು. ನಮ್ಮ ತಲೆಯ ಭಾಗದಲ್ಲಿ ಅಲ್ಲಲ್ಲಿ ಗ್ಯಾಪ್ ಆಗಿರುತ್ತೆ. ತುಂಬ ಕೆರೆತ ಸ್ಟಾರ್ಟ್ ಆಗಿ ಕೂದಲು ಬುಡ ಸಮೇತನೇ ಕಿತ್ತಿರುತ್ತೆ. ಇದನ್ನು ನಾವು ಲವಂಗದ ಎಣ್ಣೆಯನ್ನಾಗಲಿ ಲವಂಗದ ನೀರನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ಅಲ್ಲಿನೂ ಕೂಡ ಕೂದಲು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಲವಂಗ. ಹಾಗೆಯೇ ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸುಗಳು ಅಂದರೆ ಅಲೋವೆರಾ ಪೀಸುಗಳನ್ನು ಕೂಡ ತಗೊಂಡಿದ್ದೀನಿ. ಈ ಅಲೋವೆರಾ ಪೀಸ್ ಅಂತೂ ನಮ್ಮ ಕೂದಲಿಗೆ ಜಾದೂನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮೂರೂ ರೆಮಿಡಿಗಳು ಕೂಡ ಹಾಗೆಯೇ ಪವರ್ಫುಲ್ ಆಗಿರುವಂಥವು, ಕೂದಲು ಗ್ರೋತಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು.
ಈ ಅಲೋವೆರಾದಲ್ಲೂ ಕೂಡ ಅತಿ ಹೆಚ್ಚು ಪೋಷಕಾಂಶಗಳಿರುತ್ತೆ. ಇದು ನೈಸರ್ಗಿಕ ಕಂಡೀಷನರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲನ್ನು ಇದು ಸ್ಟ್ರಾಂಗ್ ಮಾಡುತ್ತೆ, ಅಂದರೆ ತುಂಬಾ ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತೇವಾಂಶವನ್ನು ಕೂಡ ನೀಡುತ್ತೆ. ತುಂಬ ಡ್ರೈ ಆಗಿದೆ ಕೂದಲು ಇದನ್ನು ಅಂತ ಅನ್ನೋರು ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಒಂಥರ ತೇವಾಂಶವಾಗಿ ಇಡುತ್ತೆ. ಹಾಗೆಯೇ ತುಂಬಾ ಕೂದಲು ರಫ್ ಆಗಿದೆ, ಒರಟಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆ ಒರಟನ್ನು, ಆ ರಫನ್ನು ನಾವು ಹೋಗಿಸ್ಕೋಬೇಕು ಅಂತ ಅಂದರೆ ನಾವು ಈ ಅಲೋವೆರಾ ಜೆಲ್ಲನ್ನು ನಾವು ಪೇಸ್ಟ್ ರೂಪದಲ್ಲಿ ನಾವು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಹಾಗೆ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಶೈನ್ ಇಲ್ಲ ನಮ್ಮ ಹೇರ್ಸು ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಆಮ್ಲಾ ಆಯಿಲನ್ನು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಹಾಗೆಯೇ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗಬೇಕು ಅಂದರೆ ನಾವು ಈ ಆಮ್ಲ ಆಯಿಲನ್ನು ಬಳಸಲೇಬೇಕಾಗುತ್ತೆ. ಹಾಗೆ ಇದು ಕೂದಲಿನ ಬೇರುಗಳನ್ನು ಕೂಡ ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲು ತುಂಬ ಒಂದು ಚಿಕ್ಕ ಏಜಿಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ತುಂಬ ಜನರು ಅನುಭವಿಸ್ತಾ ಇದ್ದಾರೆ. ಬಿಳಿ ಕೂದಲು ಹೋಗಿ ಕಪ್ಪಾಗಿ ಕೂದಲು ಬರಬೇಕು ಅಂತ ಅಂದರೆ ಇವು 4 ಪದಾರ್ಥಗಳು ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಹಾಗೆ 8ರಿಂದ 10 ಹೂವುಗಳಿರುವಂಥ ಲವಂಗಗಳನ್ನು ತಗೊಂಡಿದ್ದೀನಿ. ಹೂವುಗಳಿರುವ ಲವಂಗಗಳು ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲು ತುಂಬ ಬಲವಾಗಿ ಬೆಳಿಬೇಕು ಅಂತ ಅಂದರೆ ನಾವು ಹೂವು ಇರುವ ಲವಂಗಗಳನ್ನು ತಗೋಬೇಕಾಗುತ್ತೆ. ನಾನಿಲ್ಲಿ 8ರಿಂದ 10 ಹೂವು ಇರುವಂಥ ಲವಂಗಗಳನ್ನು ತಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಹಾಗೆ ಅಲೋವೆರಾ ಪೀಸನ್ನು ಕೂಡ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ 8ರಿಂದ 10 ಪೀಸುಗಳನ್ನು ಕೂಡ ಅಲೋವೆರಾ ಪೀಸುಗಳನ್ನು ನಾನು ತಗೊಂಡಿದ್ದೀನಿ. ಇವಾಗಂತೂ ಕೂದಲು ಉದುರೋ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ, ಒಟ್ಟು ಆಗಿದೆ, ಕೂದಲು ಉದುರಿ ತುಂಬಾ ತೆಳುವಾಗಿದೆ, ಸ್ಪ್ಲಿಟ್ ಎಂಡ್ ಆಗ್ತಾ ಇದೆ, ಡ್ಯಾಂಡ್ರಫ್ ಆಗಿದೆ, ತುಂಬ ಕೆರಿತಾ ಇದೆ ತಲೆ. ಹೀಗೆ ಸಮಸ್ಯೆಗಳನ್ನು, ಸಾವಿರಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಈ ಥರ ನಾವು ಪದಾರ್ಥಗಳನ್ನು ಕುದಿಸ್ಕೊಂಡು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಹಾಗಾಗಿ ನಾನು ಇದೆಲ್ಲ ಪದಾರ್ಥಗಳನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಂತ ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ. ಏಕೆಂದರೆ ಮೆಂತ್ಯ ಕಾಳಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಹಾಗೆ ಲವಂಗದ ನೀರೆಲ್ಲ ಬಿಟ್ಕೊಂಡಿದೆ. ಹಾಗೆಯೇ ಅಲೋವೆರಾ ಪೀಸ್ಗಳಲ್ಲಿರುವ ಜೆಲ್ಲೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಇದಂತೂ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ನಾವು ಬಳಸಿಕೊಂಡು ಅವಾಗವಾಗ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಸುಮಾರು 15ರಿಂದ 20 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಕೂದಲು ಉದುರುವ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಹಾಗೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಎಲ್ಲಿ ಕೂದಲು ಉದುರಿರುತ್ತೋ ಆ ಜಾಗದಲ್ಲಿಯೂ ಕೂಡ ನಾವು ಕೂದಲನ್ನು ಗ್ರೋತ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಪದಾರ್ಥಗಳಿವು. ನಾನಿಲ್ಲಿ ಸುಮಾರು 7ರಿಂದ 8 ನಿಮಿಷ ಕುದಿಸ್ಕೊಂಡು ಹಾಗೆ ತಣ್ಣಗಾಗೋಕೆ ಅಂತಲೇ ಇಟ್ಟಿದ್ದೀನಿ. ಹೀಗೆ ತಣ್ಣಗಾದ ನಂತರ ಒಂದು ಬೌಲಿಗೂ ಕೂಡ ಇದನ್ನು ಶೋಧಿಸ್ಕೊಳ್ಳೋಣ. ಇದನ್ನು ಯಾರಾದ್ರೂ ಕೂಡ ಅಪ್ಲೈ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಕೂದಲು ಸಮಸ್ಯೆ ತುಂಬಾ ಇದೆ, ಚಿಕ್ಕ ಏಜ್ಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ನಾವು ಕುದಿಸ್ಕೊಂಡು ಇದರ ನೀರನ್ನು ನಾವು ತೆಗೆದುಕೊಂಡು ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ಸುಮಾರು 15ರಿಂದ 20 ನಿಮಿಷ ಬಿಟ್ಟು ಹಾಗೆಯೇ ಇದರ ಪದಾರ್ಥವನ್ನು ಉಳಿದ ನೀರಿನ ಪದಾರ್ಥಕ್ಕೆ ಸ್ವಲ್ಪ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಹಾಗೆ ವಾಶ್ ಮಾಡ್ತಾ ಇರುವಾಗ ಡೈರೆಕ್ಟಾಗಿ ಶಾಂಪೂ ಮಾತ್ರ ಬಳಸ್ತೇನೆ. ಈ ನೀರು ಲವಂಗ, ಮೆಂತ್ಯಕಾಳು ಹಾಗೂ ಅಲೋವೆರಾ ಕುದಿಸಿರೋ ನೀರಲ್ಲಿ ಸ್ವಲ್ಪ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಬಳಸಿದರೆ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ. ಈ ಥರ ಪದಾರ್ಥಕ್ಕೆ ನಾವು ಸ್ವಲ್ಪ ಶಾಂಪೂ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಗ್ರೋತ್ ಮಾಡ್ಕೋಬೋದು. ಹೊಟ್ಟನ್ನು ನಾವು ನಿವಾರಣೆ ಮಾಡ್ಕೋಬೋದು. ಸ್ಪ್ಲಿಟ್ ಎಂಡನ್ನು ನಾವು ದೂರ ಮಾಡ್ಕೋಬೋದು. ಹಾಗೆಯೇ ಈ ಬೌಲ್ಗೆ 1 ಟೀ ಸ್ಪೂನ್ ಆಗುವಷ್ಟು ಆಮ್ಲಾ ಆಯಿಲನ್ನು ಕೂಡ ಹಾಕ್ತಾ ಇದ್ದೀನಿ. ಆಮ್ಲಾ ಆಯಿಲು ಅಂತ ಅಂದರೆ ನೆಲ್ಲಿಕಾಯಿಯಿಂದ ಮಾಡಿರುವಂಥ ಆಯಿಲ್ ಇದು. ಇದಂತೂ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಹೇರ್ಸ್ಗಳು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಆಮ್ಲಾ ಆಯಿಲು ಮ್ಯಾಜಿಕ್ಕೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಆಮ್ಲಾ ಆಯಿಲನ್ನು ಕೂಡ ನಾನು ತಗೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲಿನ ಬುಡಭಾಗದಿಂದ ತುದಿವರೆಗೂ ಕೂಡ ನಾವು ಅಪ್ಲೈ ಮಾಡಿಕೊಂಡು ಅವಾಗವಾಗ ಈ ಥರ
ನಾವು ಹಚ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಹಾಗೆಯೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಲೆಗೆ ಹಚ್ಕೊಂಡು ಉಳಿದಿರೋ ಪದಾರ್ಥವನ್ನೆಲ್ಲ ಹಾಗೆ ನಾವು ಒಂದು ಗ್ಲಾಸಲ್ಲಿ ಏರ್ ಕಂಟೈನರ್ ಡಬ್ಬದಲ್ಲಿ ಕೂಡ ತೆಗೆದಿಟ್ಟು ನಾವು ಅವಾಗವಾಗ ಈ ಥರ ನಾವು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಗ್ರೋತ್ ಮಾಡ್ಕೋಬೋದು. ಪ್ಯೂರ್ ನ್ಯಾಚುರಲ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮಾಡಿರುವಂಥ ಮನೆ ಮದ್ದಿದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಾದ್ರೂ ಕೂಡ ಯೂಸ್ ಮಾಡ್ಬೋದು, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ನಿಮಗೆ ಗೊತ್ತಿದ್ದಾಗೆ ಇದು ಲವಂಗದ ನೀರು, ಹಾಗೆ ಅಲೋವೆರಾ ನೀರು, ಹಾಗೆಯೇ ಮೆಂತೆಕಾಳು ನೀರು, ಪ್ಯೂರ್ ಮನೆಮದ್ದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈಸಿ ರೆಮಿಡಿ, ಆದರೆ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ್ಲಿಂದನೇ ನೀವು ಇದನ್ನು ಟ್ರೈ ಮಾಡಿ. ಯಾಕೆಂದರೆ ಇವಾಗ್ಲಿಂದನೇ ನೀವು ಬಿಳಿ ಕೂದಲು ಆಗೋದನ್ನು ನೀವು ತಪ್ಪಿಸ್ಬೋದು. ಕೂದಲು ತುಂಬ ಕಪ್ಪಾಗಿ, ದಪ್ಪವಾಗಿ, ಉದ್ದವಾಗಿ, ಹಾಗೆಯೇ ಹೊಟ್ಟನ್ನು ಕೂಡ ನಾವು ದೂರ ಮಾಡಿಕೊಂಡು ಎಷ್ಟೇ ಉದುರ್ತಾ ಇರೋ ಕೂದಲನ್ನು ಕೂಡ ನಾವು ಸರಿಪಡಿಸ್ಕೋಬೋದು. ಕೂದಲನ್ನು ಬುಡದಿಂದಲೇ ನಾವು ಬಲವಾಗಿಸ್ಕೋಬೋದು. ಕೂದಲಿನ ಬುಡವನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೋದು. ಈ ಥರ ನೀವು ಮಾಡ್ಕೊಳ್ತಾ ಬರೋದ್ರಿಂದ ವಾರಕ್ಕೆ ಒಮ್ಮೆ ಆಗಲಿ, ವಾರಕ್ಕೆ 2 ಸರಿ 3 ಸರಿ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಬಳಸ್ತಾ ಬರೋದ್ರಿಂದ ಆದಷ್ಟು ಬೇಗನೆ ನಿಮ್ಮ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲಿಗೆ ಒಂದೊಳ್ಳೆ ಶಕ್ತಿ ನೀಡುತ್ತೆ ಅಂತಲೇ ಹೇಳ್ಬೋದು. ಉಳಿದಿರೋ ಈ ಪದಾರ್ಥವನ್ನು ಕೂಡ ನೀವು ಹಾಗೆ ತೆಗೆದಿಟ್ಟು ಯಾವಾಗ ಬೇಕಾದಾಗ ನೀವು ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.